ಹಾಯ್ ಹೆಲೋ ಇವತ್ತಿನ ವಿಡಿಯೋದಲ್ಲಿ 3 ರೀತಿಯಾಗಿ ಹೆಲ್ತಿ ಆದಂತಹ ಟೇಸ್ಟಿ ಆದಂತಹ ಒಬ್ಬಟ್ಟುಗಳನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಯಾವುದೇ ಒಂದು ಹಬ್ಬಗಳಲ್ಲೂ ಸಹ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ನೀವು ಮನೆಗೆ ದಿಢೀರ್ ಅಂತ ಗೆಸ್ಟ್ ಬಂದಾಗ್ಲೂ ಸಹ ಮಾಡ್ಬೋದು. ಹಾಗಾದ್ರೆ ಬನ್ನಿ ನೋಡೋಣ ಹೇಗ್ ಮಾಡ್ಬೇಕು ಏನು ಅಂತ. ಮೊದಲನೇದಾಗಿ ಕಡಲೆ ಬೀಜದ ಒಬ್ಬಟ್ಟನ್ನ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಇಲ್ಲಿ 1.5 ಕಪ್ನಷ್ಟು ನಾನು ಕಡಲೆ ಬೀಜನ ತಗೊಂಡಿದ್ದನ್ನ ನೀಟಾಗಿ ಒಂದು ಕಡಾಯಿನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾವ್ದಾದ್ರು ಒಂದು ಕಪ್ ಅಳತೆಯನ್ನ ನೀಟಾಗಿ ತಗೊಳ್ಳಿ. ಸೊ ಈ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಇದನ್ನ ತಳ ಹತ್ಸೋದು ಚೀಸೋದಾಗ್ಲಿ ಮಾಡಬೇಡಿ. ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಅದು ತಣ್ಣಗಾಗಕ್ಕೆ ಬಿಡೋಣ. ಅಷ್ಟರಲ್ಲಿ ಮತ್ತೊಂದು ಬೇಸನ್ನಲ್ಲಿ 1.5 ಕಪ್ನಷ್ಟು ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಗೋಧಿ ಹಿಟ್ಟನ್ನು ಸಹ ಯೂಸ್ ಮಾಡ್ಕೋಬಹುದು. ಅದಾದ್ಮೇಲೆ ಇದಕ್ಕೆ ಚಿರೋಟಿ ರವೆಯನ್ನ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3 ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂತಾ ಇದ್ದೀನಿ. ಈಗ ಎಲ್ಲವನ್ನು ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಚೆನ್ನಾಗಿ ಕೈಯಿಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಜಾಸ್ತಿ ನೀರನ್ನ ಹಾಕೋಕ್ ಹೋಗ್ಬೇಡಿ. ಸ್ವಲ್ಪ ಸ್ವಲ್ಪದಂಗೆ ನೀರನ್ನ ಹಾಕೊಳ್ತಾ ಇದನ್ನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಇನ್ನು ನನ್ನ ಚಾನಲ್ ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ಗಳು ಗಳನ್ನ ಅಪ್ಲೋಡ್ ಮಾಡಿದೀನಿ. ಅವುಗಳನ್ನು ಸಹ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಈಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ. ಈಗ ಮೇಲೆ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತಾ ಇದೀನಿ. ಈಗ ಇಲ್ಲಿ ಕಣಕ ರೆಡಿ ಆಗಿದೆ. ಈಗ ಇದನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕೆ ಬಿಡೋಣ. ಇಲ್ಲಿ ನಾನು ಕಡಲೆ ಬೀಜನ ಮೇಲಿನ ಸಿಪ್ಪೆಯನ್ನ ನೀಟಾಗಿ ತೆಗೆದಿಟ್ಕೊಂಡಿದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ನೀಟಾಗಿ ಸಿಪ್ಪೆಯನ್ನ ತೆಗೆದಿಟ್ಕೊಂಡಿದ್ದೀನಲ್ಲ ಕಡಲೆ ಬೀಜನ ಹಾಕೊಳ್ತಾ ಇದೀನಿ. ಈಗ ಇದನ್ನ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ತುಂಬಾ ನುಣ್ಣಗೆ ಗ್ರೈಂಡ್ ಮಾಡಬಾರ್ದು. ಈ ರೀತಿಯಾಗಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ನಷ್ಟು ಬೆಲ್ಲವನ್ನ ಹಾಕಿ ಮತ್ತೆ ಸ್ವಲ್ಪ ಬೆಲ್ಲವನ್ನ ಎಕ್ಸ್ಟ್ರಾ ಹಾಕೊಳ್ತಾ ಇದೀನಿ. ನಂತರ ಒಂದು 3 ರಿಂದ 4 ಏಲಕ್ಕಿಯನ್ನ ಹಾಕೊಂಡು ಮತ್ತೆ ಇದನ್ನ ಈ ರೀತಿಯಾಗಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀವು ಮಿಕ್ಸಿ ಜಾರನ್ನ ಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ತರ್ತರಿಯಾಗಿ ಬರುತ್ತೆ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಿಶ್ರಣನ ಒಂದು ಪ್ಲೇಟ್ಗೆ ಅಥವಾ ಈ ರೀತಿಯಾಗಿ ಒಂದು ಬೇಸನ್ಗೆ ಹಾಕೋಬೇಕಾಗುತ್ತೆ. ನಂತರ ಇದಕ್ಕೆ ಹುರಿದಿಟ್ಕೊಂಡಿರುವಂತಹ ಎಳ್ಳನ್ನ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಈಗ ಎಲ್ಲವನ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟಫಿಂಗ್ ಸಹ ರೆಡಿ ಆಗಿದೆ. ಈಗ ಈಗಾಗಲೇ ನಾವು ಕಲಸಿಟ್ಕೊಂಡಿರುವ ಕಣಕನು ಸಹ ಚೆನ್ನಾಗಿ ನೆಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಈಗ ಇದರಲ್ಲಿ ನಿಮ್ಗೆ ಯಾವ ಸೈಜ್ ನಲ್ಲಿ ಒಬ್ಬಟ್ಟು ಅಥವಾ ಹೋಳಿಗೆನ ಮಾಡ್ಕೊಳ್ತೀರಾ ಆ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿಯಾಗಿ ಮೀಡಿಯಂ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡಿಟ್ಕೊಂಡಿದೀನಿ. ಈಗ ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕೊಂತ ಮೊದಲನೇದಾಗಿ ಪೂರಿ ಸೈಜ್ಗೆ ಲಟ್ಟಿಸ್ಕೋಬೇಕಾಗುತ್ತೆ. ಅದಾದ್ಮೇಲೆ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಸ್ಟಫಿಂಗ್ ಏನಿರುತ್ತಲ್ಲ ಅದನ್ನ ಇದ್ರೊಳಗೆ ಹಾಕೋಬೇಕಾಗುತ್ತೆ. ಈ ರೀತಿಯಾಗಿ ನಾನು 2 ಸ್ಪೂನ್ ಅಷ್ಟು ಸ್ಟಫಿಂಗ್ ಅನ್ನ ಇದರಲ್ಲಿ ಹಾಕಿ ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ಮೋಮೋಸ್ಗೆಲ್ಲ ನೀವು ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತೀರಾ ಅದೇ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಕಣ್ಕನ್ನ ಯಾವುದೇ ಕಾರಣಕ್ಕೂ ತೆಳ್ಳಗೆ ಕಲಿಸ್ಕೊಳಕ್ ಹೋಗ್ಬೇಡಿ. ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟಿನ ಅದಕ್ಕೆ. ಈ ರೀತಿಯಾಗಿ ನೀಟಾಗಿ ಅದನ್ನ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಹಿಟ್ಟನ್ನ ಹಾಕೊಂತ ಲಟ್ಟಿಸ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೋಬಹುದು. ಇಲ್ಲ ನಿಮ್ಗೆ ಸ್ವಲ್ಪ ದಪ್ಪನಾಗಿ ಬೇಕಾದ್ರೆ ದಪ್ಪನಾಗಿ ಸಹ ಲಟ್ಟಿಸ್ಕೋಬಹುದು. ನೋಡಿ ಈ ರೀತಿಯಾಗಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ಸೈಡಲ್ಲೆಲ್ಲ ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ನೀವು ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇದೇ ರೀತಿಯಾಗಿ ಎಲ್ಲಾ ಹೋಳಿಗೆಗಳನ್ನ ಮಾಡ್ಕೊಂಡು ಚೆನ್ನಾಗಿ ಕಾದಿರುವಂತಹ ತವದ ಮೇಲೆ ಹಾಕಿ ತುಪ್ಪ ಅಥವಾ ಎಣ್ಣೆಯನ್ನ ಹಾಕೊಂಡು 2 ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇಲ್ಲ ತುಪ್ಪ ಎಣ್ಣೆ ಇಷ್ಟ ಆಗಲ್ಲ ಅಂದ್ರೆ ನೀವು ಹಾಗೇನೆ ಸಹ ಈ ರೀತಿಯಾಗಿ ಬೇಯಿಸ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ತೆಳ್ಳಗೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ತಿನ್ನೋದಕ್ಕೆ ಮಾತ್ರ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿತ್ತು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಎಷ್ಟು ದಿವಸ ಬೇಕಾದ್ರೂ ಸ್ಟೋರ್ ಮಾಡ್ಕೊಂಡು ತಿನ್ಬೋದು. ಈಗ ಮತ್ತೊಂದು ಹೋಳಿಗೆ ಯಾವ್ದಪ್ಪ ಅಂದ್ರೆ ಪೈನಾಪಲ್ ಹೋಳಿಗೆ. ಇದನ್ನ ಹೇಗ್ ಮಾಡ್ಬೇಕು ಬನ್ನಿ ನೋಡೋಣ. ಒಂದು ಬೇಸನ್ಗೆ ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದೀನಿ.
ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಮತ್ತೊಮ್ಮೆ ನಾದ್ಕೊಂಡು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 10 ಪೈನಾಪಲ್ ಪೀಸಸ್ ಅನ್ನ ತಗೊಂಡು ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಕಟ್ ಮಾಡ್ಕೊಂಡಿರುವಂತಹ ಪೈನಾಪಲ್ ಪೀಸಸ್ ಅನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಕಡಾಯಿ ಅಥವಾ ಪ್ಯಾನ್ ನಲ್ಲಿ 1-2 ಸ್ಪೂನ್ ನಷ್ಟು ತುಪ್ಪವನ್ನು ಹಾಕಿದಕ್ಕೆ 1 ಕಪ್ ನಷ್ಟು ಚಿರೋಟಿ ರವೆಯನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1/4 ಕಪ್ ನಷ್ಟು ತೆಂಗಿನಕಾಯಿ ತುರಿಯನ್ನ ಹಾಕೋಬೇಕಾಗುತ್ತೆ. ಫ್ರೆಶ್ ತೆಂಗಿನಕಾಯಿ ತುರಿಯನ್ನ ಇದನ್ನು ಇದರೊಟ್ಟಿಗೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಪೈನಾಪಲ್ ಪ್ಯೂರಿ ಏನಿರುತ್ತಲ್ಲ ಅದನ್ನ ಹಾಕೋಬೇಕಾಗುತ್ತೆ. ಅದು ಸಹ 1 ಕಪ್ ನಷ್ಟು ಆಗಿದೆ. ನಂತರ ಇದಕ್ಕೆ ಮೇಲೆ 1/4 ಕಪ್ ನಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೀನಿ. ನಿಮ್ಗೆ ಸ್ವೀಟ್ ಬೇಕಾದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬಹುದು, ಕಡಿಮೆ ಬೇಕಂದ್ರೆ ಒಂದು ಅರ್ಧ ಕಪ್ ನಷ್ಟು ಹಾಕೊಳ್ಳಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ಅನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರಬೇಕು ಮತ್ತೆ ಪ್ಯಾನ್ ಬಿಡಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಮಾಡ್ಕೋಬೇಕಾಗುತ್ತೆ. ಈಗ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡೋಣ. ಈ ರೀತಿಯಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕಾಗುತ್ತೆ. ನಿಮ್ಗೆ ಇದು ಆಗಿನೂ ಸಹ ತಿನ್ನಕ್ಕೆ ತುಂಬಾನೇ ರುಚಿಯಾಗಿರುತ್ತೆ. ಈಗ ಉಂಡೆ ರೆಡಿ ಆಗಿದೆ. ಈಗ ಕಣಕನು ಸಹ ಚೆನ್ನಾಗಿ ನೆಂದಿದೆ. ಇದರಲ್ಲೂ ಸಹ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ತಾ ಇದೀನಿ. ಎರಡನ್ನೂ ಸಹ ಈಕ್ವಲ್ ಆಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದೀನಿ. ಆದಷ್ಟು ಸ್ವಲ್ಪ ಕಣಕನ ಸ್ವಲ್ಪ ಚಿಕ್ಕ ಸೈಜ್ ಅಲ್ಲಿ ತಗೊಂಡ್ರು ನಡೆಯುತ್ತೆ. ಈಗಾಗಲೇ ನಾವು ಮಾಡಿಟ್ಕೊಂಡಿರುವ ಕಣಕನ ಈ ರೀತಿಯಾಗಿ ಮೊದಲಿಗೆ ಚಿಕ್ಕ ಸೈಜ್ ನಲ್ಲಿ ಲಟ್ಟಿಸ್ಕೊಂಡು ಅಥವಾ ತಟ್ಕೊಂಡು ಮೇಲೆ ನಾವು ಸ್ಟಫಿಂಗ್ ಅನ್ನ ಇಟ್ಕೋಬೇಕಾಗುತ್ತೆ. ಅದಾದ್ಮೇಲೆ ಈ ರೀತಿಯಾಗಿ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಈ ರೀತಿಯಾಗಿ ತಟ್ಕೋಬೇಕಾಗುತ್ತೆ. ನೋಡಿದ್ರಾಗ ನಿಮ್ಗೆ ತುಂಬಾ ತೆಳ್ಳಗೆ ಬೇಕಂದ್ರೆ ತೆಳ್ಳಗೂ ಮಾಡ್ಕೋಬಹುದು, ಇಲ್ಲ ನಮ್ಗೆ ಸ್ವಲ್ಪ ದಪ್ಪನಾಗ್ಬೇಕಂದ್ರೆ ದಪ್ಪನಾಗೂ ಸಹ ಮಾಡ್ಕೋಬಹುದು. ಎಷ್ಟು ನೀಟಾಗಿ ಬರುತ್ತೆ ಅಂತ. ಈಗ ಚೆನ್ನಾಗಿ ಕಾದಿರುವಂತಹ ತವದ ಮೇಲೆ ಹಾಕಿ 2 ಸೈಡ್ ಅನ್ನು ತುಪ್ಪ ಅಥವಾ ಎಣ್ಣೆಯನ್ನು ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ತಿಂತಾ ಇದ್ರೆ ಅಂತೂ ಆಹಾ ತುಂಬಾ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ನೀವು ಸಹ ಈ ರೀತಿಯಾಗಿ ಪೈನಾಪಲ್ ಹೋಳಿಗೆನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಎಲ್ಲ ಪೈನಾಪಲ್ ಹೋಳಿಗೆನೂ ಸಹ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಅದ್ಭುತವಾಗಿತ್ತು. ಮನೆ ಮಂದಿ ಎಲ್ಲ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿತ್ತು, ತುಂಬಾ ಲೇಯರ್ ಆಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಾದ್ಮೇಲೆ ಈಗ ನಾನು ಕ್ಯಾರೆಟ್ ಹೋಳಿಗೆನ ಹೇಗ್ ಮಾಡ್ಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬೇಸನ್ ನಲ್ಲಿ 1 ಕಪ್ ನಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಹಾಗೆ 1/4 ಕಪ್ ನಷ್ಟು ಚಿರೋಟಿ ರವೆಯನ್ನ ಹಾಕೊಂಡು ಚಿಟಿಕೆ ಉಪ್ಪನ್ನ ಹಾಕೊಂಡು ಮತ್ತೆ 1/4 ಸ್ಪೂನ್ ನಷ್ಟು ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕಲಿಸ್ಕೋಬೇಕಾಗುತ್ತೆ. ಒಂದೇ ಸರಿ ಜಾಸ್ತಿ ನೀರನ್ನ ಹಾಕ್ಬೇಡಿ. ಈ ರೀತಿಯಾಗಿ ನೀರನ್ನ ಹಾಕೊಂತ ಸ್ವಲ್ಪ ಸಾಫ್ಟ್ ಆಗಿ ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ತುಂಬಾ ಗಟ್ಟಿಯಾಗಿ ಇರಬಾರ್ದು, ತುಂಬಾ ಸಾಫ್ಟ್ ಆಗಿ ಇರಬಾರ್ದು. ಈಗ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ತೀರಾ ಅಷ್ಟು ಚೆನ್ನಾಗಿ ಹೋಳಿಗೆಗಳು ಸೂಪರ್ ಸಾಫ್ಟ್ ಆಗಿ ಬರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಈಗ ಹಿಟ್ಟು ರೆಡಿ ಆಗಿದೆ. ಈಗ ಸ್ವಲ್ಪ ಹೊತ್ತಿದ್ರೆ ರೆಸ್ಟ್ ಮಾಡೋಕೆ ಬಿಡೋಣ. ಇಲ್ಲಿ ನಾನು ಒಂದು 8ರಿಂದ 10 ಕ್ಯಾರೆಟ್ ಅನ್ನ ತಗೊಂಡಿದ್ದೀನಿ. ಮೇಲಿನ ಸಿಪ್ಪೆಯನ್ನೆಲ್ಲ ತೆಗೆದು ನೀಟಾಗಿ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರಾ ಅಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲೂ ತಗೋಬಹುದು. ನೀಟಾಗಿ ಮೇಲಿಂದ ಸಿಪ್ಪೆನೆಲ್ಲ ಗ್ರೇಟ್ ಮಾಡ್ಬಿಟ್ಟು ಈ ರೀತಿಯಾಗಿ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಅನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಮೊದಲಿಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೀರನ್ನ ಆಡ್ ಮಾಡ್ಕೊಳ್ದೆ ನೋಡಿ ಈ ರೀತಿಯಾಗಿ ನೀಟಾಗಿ ನೀರನ್ನ ಆಡ್ ಮಾಡ್ಕೊಳ್ದೆ ಗ್ರೈಂಡ್ ಮಾಡ್ಕೊಂಡು ಈಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ಕಡಾಯಿಗೆ 2 ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ನಂತರ ಇದಕ್ಕೆ 2ರಿಂದ 3 ಸ್ಪೂನ್ ಅಷ್ಟು ಚಿರೋಟಿ ರವೆಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಈಗಾಗಲೇ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತ 1 ಕಪ್ ನಷ್ಟು ಕ್ಯಾರೆಟ್ ಪೇಸ್ಟ್ ಅನ್ನ ಇದರಲ್ಲಿ ಹಾಕಿ ಇದನ್ನು ಸಹ ತುಪ್ಪದೊಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಇದಕ್ಕೆ ಒಂದು ಅರ್ಧ ಕಪ್ ನಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ.
ನಿಮ್ಗೆ ಇನ್ನು ಸ್ವಲ್ಪ ಸ್ವೀಟ್ ಬೇಕಂದ್ರೆ ಜಾಸ್ತಿ ಹಾಕೋಬಹುದು. ನಾನು ಇಲ್ಲಿ ಮೀಡಿಯಂ ಆಗಿ ಸ್ವೀಟ್ ಬೇಕಾಗಿತ್ತು, ಹಾಗಾಗಿ ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ. ನಂತರ ಇದಕ್ಕೆ 1 ಸ್ಪೂನ್ ಅಷ್ಟು ಏಲಕ್ಕಿ ಪೌಡರು, 1 ಸ್ಪೂನ್ ಅಷ್ಟು ಶುಂಠಿ ಪೌಡರ್ ಅನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈ ರೀತಿಯಾಗಿ ಪ್ಯಾನ್ ಬಿಟ್ಟು ಗಟ್ಟಿ ಆಗ್ಬೇಕು. ಈಗ ಸ್ಟವ್ ಅನ್ನ ಆಫ್ ಮಾಡಿ ಇದು ಪೂರ್ತಿಯಾಗಿ ತಣ್ಣಗಾಗಕ್ಕೆ ಬಿಡೋಣ. ಈಗ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿಯಾಗಿ ನಿಮ್ಗೆ ಯಾವ ಸೈಜ್ ನಲ್ಲಿ ಬೇಕೋ ಆ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನ ಮಾಡಿ ರೆಡಿ ಮಾಡ್ಕೊಂಡಿದೀನಿ. ಈಗ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಇದ್ರಲ್ಲೂ ಸಹ ನಮ್ಗೆ ಯಾವ ಸೈಜ್ ನೋಡ್ಕೊಂಡು ಕರೆಕ್ಟ್ ಆಗಿ ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲಾ ಹೋಳಿಗೆಗಳನ್ನ ಯಾವ ರೀತಿಯಾಗಿ ಫಿಲ್ ಮಾಡಿ ಮಾಡ್ತೀರಾ ಅದೇ ರೀತಿಯಾಗಿ ಇಲ್ಲೂ ಸಹ ಕ್ಯಾರೆಟ್ ಅನ್ನ ಕಣಕದ ಒಳಗಡೆ ಇಟ್ಟು ಫಿಲ್ ಮಾಡಿ ನಾವು ಒಬ್ಬಟ್ಟನ್ನ ಯಾವ ರೀತಿಯಾಗಿ ತಡ್ಕೊಂತೀವಿ ಸ್ವಲ್ಪ ಎಣ್ಣೆಯನ್ನ ಹಾಕಿ ಅದೇ ರೀತಿಯಾಗಿ ಕೈಯಿಂದ ನೀಟಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ತಟ್ಕೋಬಹುದು. ಈ ರೀತಿಯಾಗಿ ನಾನು ಎಲ್ಲಾ ಹೋಳಿಗೆಗಳನ್ನ ನೀಟಾಗಿ ಈ ರೀತಿಯಾಗಿ ತೆಳ್ಳಗೆ ತಟ್ಕೊಂಡು ಚೆನ್ನಾಗಿ ಕಾದಿರುವಂತಹ ಹೆಂಚಿನ ಮೇಲೆ ಹಾಕಿ 2 ಸೈಡ್ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ನಾನು ಎಲ್ಲಾ ಹೋಳಿಗೆಗಳನ್ನ ರೆಡಿ ಮಾಡ್ಕೊಂಡೆ. ಈಗ ಇದನ್ನ ಒಂದು ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ಹೋಳಿಗೆ ಮಾತ್ರ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು, ತಿನ್ಲಿಕ್ಕೂ ಸಹ ಅಷ್ಟೇ ಸಾಫ್ಟ್ ಆಗಿ ಟೇಸ್ಟಿಯಾಗಿತ್ತು. ನೀವು ಸಹ ಖಂಡಿತವಾಗಿ ಹಬ್ಬಗಳಲ್ಲಿ ನಾನು ತೋರಿಸಿರುವಂತಹ ಕಡಲೆ ಬೀಜದ ಹೋಳಿಗೆ, ಪೈನಾಪಲ್ ಹೋಳಿಗೆ ಮತ್ತು ಕ್ಯಾರೆಟ್ ಹೋಳಿಗೆಗಳನ್ನ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲೇ ಹೇಳ್ದಾಗೆ ಮನೆಗೆ ಸಹ ಯಾರಾದ್ರೂ ಗೆಸ್ಟ್ ಬಂದಾಗಲೂ ಸಹ ದಿಢೀರ್ ಅಂತ ಈ ರೀತಿಯಾಗಿ ನೀವು ಹೋಳಿಗೆಗಳನ್ನ ಮಾಡ್ಬೋದು. ಈ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಪೂರ್ತಿಯಾಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್.